TV9 ಡಿಜಿಟಲ್ಗೆ ಸ್ವಾಗತ. ನಾನು ಸಂಜು ಪಾಂಡ್ರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಿಸಿಯೂಟ ಯೋಜನೆ. ಈ ಬಿಸಿಯೂಟ ಯೋಜನೆ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂತೇಳಿ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ಮಾಡುವಂಥ ಯೋಜನೆ ಕೂಡ ಇದೆ. ಆದರೆ ಈಗ ಮೊಟ್ಟೆ ವಿತರಣೆಗೆ ಸಾಕಷ್ಟು ಕಂಟಕಗಳು ಕೂಡ ಎದುರಾಗ್ತಾ ಇದ್ದಾವೆ. ಇದು ಕೇವಲ ಗದಗ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಇರುವಂತಹ ಸಮಸ್ಯೆ. ಯಾಕೆಂದರೆ ಸರ್ಕಾರ ಈಗ ಮೊಟ್ಟೆ ಖರೀದಿಗೆ ಹಣ ನೀಡ್ತಾ ಇರೋದು ಕೇವಲ ₹5.20 ಮಾತ್ರ. ಆದರೆ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಮೊಟ್ಟೆ ದರ ಒಂದು ಮೊಟ್ಟೆಗೆ ₹7.40 ಇದೆ. ಸರ್ಕಾರ ಮೊಟ್ಟೆಗೆ ₹5.20 ಸೇರಿ ಒಟ್ಟು ₹6 ನೀಡುತ್ತೆ. ₹6 ಅಂತಂದರೆ ಅದು ಸಿಪ್ಪೆ ಸುಲಿಲಿಕ್ಕೆ ಬೇರೆ, ಜೊತೆಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೇರಿ ₹6 ಕೊಡ್ತಿದೆ. ಮೂಲ ಮೊಟ್ಟೆ ಬೆಲೆ ಮಾತ್ರ ₹5.20. ಆದರೆ ಈಗ ₹2.20 ಕೊರತೆ ಆಗ್ತಾಯಿದೆ. ಹೀಗಾಗಿ ಗದಗ ಜಿಲ್ಲೆಯಾದ್ಯಂತ ಏನು ಬಿಸಿ ಊಟದ ಜೊತೆಗೆ ಪೌಷ್ಟಿಕ ಆಹಾರ ಏನು ಮೊಟ್ಟೆ ನೀಡ್ತಾ ಇದ್ದಾರೆ, ಆ ಮೊಟ್ಟೆ ಖರೀದಿಗೆ ಸಾಕಷ್ಟು ಶಾಲೆಗಳು ಮತ್ತು SDMC ಆಡಳಿತ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಶಾಲೆಗಳು ಆರಂಭ ಆಗಿ 3 ತಿಂಗಳ ಕಳೀತಾ ಬಂದಿವೆ. ಈಗ ನಾವು ಹೇಳಕ್ಕೆ ಹೊರಡ್ತಾ ಇರುವುದು ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಯಲ್ಲಿ ಸುಮಾರು 350 ಮಕ್ಕಳಿದ್ದಾವೆ. ಸರ್ಕಾರಿ ಶಾಲೆ ಆದರೂ ಕೂಡ ಮಕ್ಕಳ ಸಂಖ್ಯೆ ಭರ್ಪೂರಾಗಿದೆ. ಆದರೆ ಈ ಒಂದು ಶಾಲೆ ಮಕ್ಕಳಿಗೆ ಮೊಟ್ಟೆ ಕೊಡೋದೇ ದೊಡ್ಡ ತಲೆನೋವು ಆಗಿಬಿಟ್ಟಿದೆ. ಈಗ SDMC ಅಧ್ಯಕ್ಷರು ಜೊತೆಗೆ ಮುಖ್ಯೋಪಾಧ್ಯಾಯರು ಈಗೇನು ಹೆಚ್ಚಿನ ಹಣ ಬರುತ್ತೆ, ಸುಮಾರು 8ರಿಂದ 10 ಸಾವಿರ ರೂಪಾಯಿ ಪ್ರತಿ ತಿಂಗಳ, ಅದು ಕೈಯಿಂದ ಹಾಕಿ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡ್ತಾಯಿದ್ದಾರೆ. ಆದರೆ ಒಂದಲ್ಲ ಎರಡಲ್ಲ, ಈಗ ಕಳೆದ 3 ತಿಂಗಳಿಂದಲೂ ಕೂಡ ಪ್ರತಿ ತಿಂಗಳು 8ರಿಂದ 10 ಸಾವಿರ ರೂಪಾಯಿ ಅಂತಂದರೆ ಈಗ 3 ತಿಂಗಳಂದ್ರೆ ₹30,000 ಹಣ ಅವ್ರ ಕೈಯಿಂದ ಹಾಕಿ ಮೊಟ್ಟೆಯನ್ನು ಖರೀದಿ ಮಾಡಿ ಮಕ್ಕಳಿಗೆ ವಿತರಣೆ ಮಾಡ್ತಾಯಿದ್ದಾರೆ. ಆದರೆ ಸರ್ಕಾರ ಕೊಡ್ತಾ ಇರೋದು ಕಡಿಮೆ ಹಣ. ಹೀಗಾಗಿ ಈಗ ಪ್ರಮುಖ ಬೇಡಿಕೆ ಏನಂತಂದರೆ, ಸರ್ಕಾರ ಏನು ಈಗ ಮೊಟ್ಟೆ ಬೆಲೆ ದರ ಜಾಸ್ತಿ ಆಗಿದೆ, ಆ ಹೆಚ್ಚಿನ ಹಣ ಏನು ಕೊರತೆ ಆದಂಥ ಹೆಚ್ಚಿನ ಹಣವೂ ಕೂಡ ಸರ್ಕಾರ ಕೊಡಬೇಕು ಅನ್ನುವಂಥ ಬೇಡಿಕೆ ಈಗ SDMC ಇಟ್ಟಿದೆ. ಒಂದು ವೇಳೆ ಸರ್ಕಾರ ಹೆಚ್ಚಿನ ಹಣ ಕೊಡದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ನಾವು ಮೊಟ್ಟೆ ಹಂಚಿಕೆ ಮಾಡೋದು ನಿಲ್ಲಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಕೂಡ ಈಗ SDMC ಆಡಳಿತ ನೀಡ್ತಾ ಇದೆ. ಯಾಕೆಂದರೆ 1 ದಿನ 2 ದಿನ 1 ವಾರ 2 ವಾರ ಭಾಳಾದರೂ 1 ತಿಂಗಳಾದರೂ ಕೂಡ ನಾವು ಕೈಯಿಂದ ಹಾಕಿ ಏನಾದರೂ ವಿತರಣೆ ಮಾಡ್ಬೋದು. ಆದರೆ 3 ತಿಂಗಳ 6 ತಿಂಗಳಂದರೆ ನಮ್ಗೆ ಆಗಂಗಿಲ್ಲ. ನಾವು ಇನ್ನೂ ಸ್ವಲ್ಪ ದಿನ ನೋಡ್ತೀವಿ. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಆ ಎಚ್ಚೆತ್ತುಕೊಂಡು ಏನು ವ್ಯತ್ಯಾಸ ಇರುವಂಥ ಹಣ ಮತ್ತು ಮರುಪಾವತಿ ಮಾಡಬೇಕು. ಮತ್ತು ಏನು ಈಗ ಮಾರ್ಕೆಟ್ನಲ್ಲಿ ₹7.40 ದರ ಇದೆ, ಆ ಒಂದು ದರ ನಿಗದಿ ಮಾಡಿ ಪ್ರತಿ ತಿಂಗಳು ಕೂಡ ಅಷ್ಟು ಅನುದಾನ ಕೊಡಬೇಕು. ಅಂದಾಗ ಮಾತ್ರ ನಾವು ಮೊಟ್ಟೆ ಖರೀದಿ ಮಾಡಿ ಮಕ್ಕಳಿಗೆ ವಿತರಣೆ ಮಾಡ್ತೀವಿ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಶಾಲೆಯ SDMC ಆಡಳಿತದವರು ಸಂಬಂಧಪಟ್ಟಂಥ BOಗಳಿಗೆ ಮತ್ತು ಜಿಲ್ಲಾ ಉಪನಿರ್ದೇಶಕರಿಗೆ ಮತ್ತು ಅಕ್ಷರ ದಾಸೋಹ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಮನವಿ ಮಾಡಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಗಂಭೀರವಾಗಿ ಈ ಒಂದು ಸಮಸ್ಯೆ ಏನು ದೂರನ್ನು ಗಂಭೀರವಾಗಿ ಪರಿಗಣಿಸ್ತಿಲ್ಲ. ಈ ಬಗ್ಗೆ TV9 ಕೂಡ DDPI ಅವರನ್ನು ಸಂಪರ್ಕ ಮಾಡ್ತು, ಅಕ್ಷರ ದಾಸೋಹ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದೆ. ಆದರೆ DDPI ಅವರು ಕೂಡ ಯಾವುದೇ ಸಮಂಜಸವಾದ ಉತ್ತರ ನೀಡಿಲ್ಲ. ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಅಕ್ಷರ ದಾಸೋಹಕ್ಕೆ ಬರ್ತಾ ಅವರನ್ನೇ ಕೇಳಿ ಅಂತ ಹೇಳ್ತಾರೆ. ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ಯಾವುದೇ ರೀತಿಯಿಂದ ದೂರು ಬಂದಿಲ್ಲ, ನಾವು DDPI ಅವರಾಗಿರ್ಬೋದು BO ಅವರಾಗಿರ್ಬೋದು ನಮ್ಮ ಗಮನಕ್ಕೆ ತಂದಿಲ್ಲ ಅಂತೇಳಿ ಅಕ್ಷರ ದಾಸೋಹ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಹೊಂದಾಣಿಕೆ ಕೊರತೆಯೋ ಅಥವಾ ಬೇಜವಾಬ್ದಾರಿತನೋ ಗೊತ್ತಿಲ್ಲ. ಈಗ ಮಕ್ಕಳ ಪೌಷ್ಟಿಕ ಆಹಾರಕ್ಕೆ ಈಗ ಕೊಕ್ಕೆ ಬೀಳುವ ಒಂದು ಸಂದರ್ಭ ಎದುರಾಗಿದೆ. ಹೀಗಾಗಿ ಇದು ರಾಜ್ಯಾದ್ಯಂತ ಇರುವಂಥ ಸಮಸ್ಯೆ. ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಈಗ SDMC ಆಡಳಿತದವರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಒಂದು ಗಡುವನ್ನು ಕೂಡ ನೀಡಿದ್ದಾರೆ. ಇನ್ನೇನು 1 ವಾರದೊಳಗೆ ನಮಗೆ ಏನು ವ್ಯತ್ಯಾಸವಾದಂಥ ಹಣ ಬಿಡುಗಡೆ ಮಾಡಬೇಕು. ಈಗ ಮಾರ್ಕೆಟ್ನಲ್ಲಿ ಮೊಟ್ಟೆ ದರ ಏನಿದೆ ಆ ದರವನ್ನು ಮುಂದಿನ ತಿಂಗಳು ಹಿಡಿದು ಅವರು ಆ ದರಕ್ಕೆ ತಕ್ಕಂತೆ ಹಣ ಅನುದಾನ ಏನು ರಿಲೀಸ್ ಮಾಡಬೇಕು. ಒಂದು ವೇಳೆ ರಿಲೀಸ್ ಮಾಡದೇ ಇದ್ದರೆ ನಾವು ಮೊಟ್ಟೆ ವಿತರಣೆ ನಿಲ್ಲಿಸ್ತೀವಿ ಅಂತೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ. ಹೀಗಾಗಿ ಮಕ್ಕಳ ಪೌಷ್ಟಿಕ ಆಹಾರಕ್ಕೆ ಈಗ ಕುತ್ತು ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ದೊರಕುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒತ್ತಾಯ ಈಗ ಕೇಳಿಬರ್ತಾ ಇದೆ.